ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋಸ್ನಲ್ಲಿ ಕಿಶೋರಾವಸ್ಥೆಯ ಸ್ವಭಾವದ ಬಗ್ಗೆ, ಸ್ವರೂಪದ ಬಗ್ಗೆ ನಾನು ಮಾತನಾಡಿದ್ದೇನೆ. ಈ ವಿಡಿಯೋನಲ್ಲಿ ಮುಖ್ಯವಾಗಿ ಕಿಶೋರಾವಸ್ಥೆಯಲ್ಲಿನ ಒಂದು ಆರೋಗ್ಯದ ವಿಚಾರ ಯಾವ ರೀತಿ ಇರುತ್ತೆ, ಆರೋಗ್ಯದ ಕಾಳಜಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಆರೋಗ್ಯ ಅಂತಂದಾಗ ಅದು ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಒಳಗೊಂಡಂತೆ ಈ ಒಂದು ವಯಸ್ಸಿನಲ್ಲಿ ಮಹತ್ತರವಾದ ಬದಲಾವಣೆಗಳು ಸಂಭವಿಸುವುದರ ಫಲವಾಗಿ ಈ ವಯೋಮಾನದ ಬಾಲಕ ಮತ್ತು ಬಾಲಕಿಯರಲ್ಲಿ ಈ ಶಾರೀರಿಕ ವಯಸ್ಸಿನ ವಿಚಾರಾಂಶಗಳು ಯಾವುದ್ಯಾವುದು ಮತ್ತು ಮಾನಸಿಕ ಆರೋಗ್ಯದ ಒಂದು ಕಾಳಜಿ ಮತ್ತು ವಿಚಾರಾಂಶಗಳು ಯಾವುದ್ಯಾವುದು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ಸಾಕಷ್ಟು ಶಾರೀರಿಕ ಬದಲಾವಣೆಗಳು ಆಗೋದ್ರ ಫಲವಾಗಿ ಮಾನಸಿಕ ಅಂಶಗಳು ಕೂಡ ಏರಿಳಿತಕ್ಕೆ ಒಳಗಾಗ್ತಕ್ಕಂಥದ್ರ ಬಗ್ಗೆ ನಾನು ಮಾತನಾಡಿದ್ದೇನೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂಥ ಎರಡು ವಿಚಾರಗಳು ಅಂತಂದರೆ, ಏನು ಈ ವಯಸ್ಸಿನ ಬಾಲಕ ಮತ್ತು ಬಾಲಕಿಯರ ಆರೋಗ್ಯದ ವಿಚಾರಗಳೇನಿದೆ, ಆರೋಗ್ಯದ ಬಗೆಗಿನ ಒಂದು ಸ್ಥಿತಿಗತಿಗಳೇನಿದೆ, ಆರೋಗ್ಯದ ಸ್ಥಿತಿಗತಿಗಳು ಮೈನ್ಲಿ ಡಿಪೆಂಡ್ಸ್ ಆನ್ ದೇರ್ ಓನ್ ಬಿಹೇವಿಯರ್. ಅಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರ ಒಂದು ಕಾರ್ಯಚಟುವಟಿಕೆಗಳು, ಅವರ ಒಂದು ಪಾಲ್ಗೊಳ್ಳುವಿಕೆ ಯಾವ ರೀತಿ ಇದೆಯೋ ಅದರ ಆಧಾರಿತವಾಗಿ ಅವರ ಆರೋಗ್ಯ ಸ್ಥಿತಿಗತಿ ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದು ಎಕ್ಸ್ಪರ್ಟ್ಸ್ನ ಒಪಿನಿಯನ್. ಮೆನಿ ಎಕ್ಸ್ಪರ್ಟ್ಸ್ ಹ್ಯಾವ್ ವ್ಯೂಡ್ ದಟ್ ದೇರ್ ಹೆಲ್ತ್ ಕಂಡೀಷನ್ ಪ್ರೈಮರ್ಲಿ ಡಿಪೆಂಡ್ಸ್ ಆನ್ ದೇರ್ ಓನ್ ಬಿಹೇವಿಯರ್. Many experts have suggested that there are two ways we can improve the health condition of the adolescents. One thing is, first we should increase the adolescents' behavior, especially adolescents' health enhancing behaviors. ಈ ವಯೋಮಾನದವರ ಆರೋಗ್ಯವನ್ನು ವೃದ್ಧಿಸ್ತಕ್ಕಂತಹ, ಹೆಚ್ಚಿಗೆ ಮಾಡ್ತಕ್ಕಂತಹ ವರ್ತನೆಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಗಮನವನ್ನು ವಹಿಸ್ತಕ್ಕಂಥದ್ದು. ಎಸ್ಪೆಷಲಿ ಆರೋಗ್ಯಕರ ಪೋಷಕಾಂಶ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ನಿರಂತರವಾಗಿ ವ್ಯಾಯಾಮದಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಆಮೇಲೆ ಸೇಫ್ಟಿ ಮೆಷರ್ಸ್ ಇರ್ಬೋದು, ಆರೋಗ್ಯಕರ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ನಿಟ್ಟಿನಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಒಂದು ಸ್ಲೀಪ್ ಟೈಮಿಂಗ್ಸ್, ಸ್ಲೀಪ್ ಸೈಕಲ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಕ್ಕಂಥದ್ದು. ಈ ರೀತಿ ಸಾಕಷ್ಟು ಆರೋಗ್ಯಕರ ಜೀವನ ಶೈಲಿ ವರ್ತನೆಗಳನ್ನು ವೃದ್ಧಿಸ್ತಕ್ಕಂಥ ನಿಟ್ಟಿನಲ್ಲಿ ಗಮನ ವಹಿಸ್ತಕ್ಕಂಥದ್ದು. ಇದ್ರ ಮೂಲಕವಾಗಿ ಈ ವಯೋಮಾನದವರ ಆರೋಗ್ಯ ಸ್ಥಿತಿಗತಿಗಳನ್ನು ವೃದ್ಧಿಸ್ಬೋದು. ಒಂದು. ಎರಡನೇದಾಗಿ, ಸೇಮ್ ಟೈಮ್ ವಿ ನೀಡ್ ಟು ಕನ್ಸರ್ನ್ ಅಬೌಟ್ ರೆಡ್ಯೂಸಿಂಗ್ ದ ಅಡಲೆಸೆಂಟ್ಸ್ ಹೆಲ್ತ್ ಕಾಂಪ್ರಮೈಸಿಂಗ್ ಬಿಹೇವಿಯರ್ಸ್. ಸಾಕಷ್ಟು ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬೇಜವಾಬ್ದಾರಿತನದಿಂದ ವರ್ತಿಸ್ತಕ್ಕಂಥ ವರ್ತನೆಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲೂ ಕೂಡ ನಾವು ಗಮನವನ್ನು ವಹಿಸಬೇಕಾಗತ್ತೆ. ಮೊದಲನೇದಾಗಿ, ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ತಮ್ಮ ಕುತೂಹಲಕಾರಿ ಮನೋಭಾವದಿಂದಾಗಿ ಹೆಚ್ಚು ಕಾನೂನು ಬಾಹಿರ ಮದ್ದು ವ್ಯಸನಗಳ ಸೇವನೆಗೆ ಒಳಗಾಗ್ತಕ್ಕಂಥದ್ದು ಇರ್ಬೋದು, ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು, ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಹೊಂದತಕ್ಕಂಥದ್ದು ಇರ್ಬೋದು, ಅಥವಾ ಕ್ರೇಜಿ ಸೀಕಿಂಗ್ ಬಿಹೇವಿಯರ್ಸ್ ಅಂತ ಕರಿತೀವಲ್ವ, ತುಂಬ ಡೇಂಜರಸ್ ಡ್ರೈವಿಂಗ್ ಇರ್ಬೋದು, ಡೇಂಜರಸ್ ಆ್ಯಕ್ಟಿವಿಟೀಸ್ನಲ್ಲಿ ಅಥವಾ ಕ್ರೇಜಿ ಆ್ಯಕ್ಟಿವಿಟೀಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು. ಇಂಥ ಸಾಕಷ್ಟು ವರ್ತನೆಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲೂ ಕೂಡ ನಾವು ಗಮನವನ್ನು ವಹಿಸಬೇಕಾಗುತ್ತೆ. ಸೊ ಈ ಎರಡೂ ವಿಚಾರಗಳನ್ನು ನಾವು ಗಮನಿಸಿದ್ರೆ, ಅಥವಾ ಎರಡು ವಿಚಾರಗಳನ್ನು ನಿಭಾಯಿಸಿದ್ರೆ ಈ ವಯೋಮಾನದವರ ಆರೋಗ್ಯದ ಸ್ಥಿತಿಗತಿಗಳನ್ನು ವೃದ್ಧಿಸ್ಬೋದಾಗಿರುತ್ತೆ. ಈ ವಯೋಮಾನದವರ ಒಂದು ಆರೋಗ್ಯದ ಬಗೆಗಿನ ವಿಚಾರಾಂಶಗಳನ್ನು ಅಥವಾ ಆರೋಗ್ಯದ ಕಾಳಜಿಯನ್ನು, ಆರೋಗ್ಯದ ಸ್ಥಿತಿಗತಿಗಳನ್ನು ನಾವು ಗಮನಿಸೋದಾದರೆ, ಈ ಒಂದು ವಯಸ್ಸಿನಲ್ಲಿ ಎಸ್ಪೆಷಲಿ ದೇ ಅಡಾಪ್ಟ್ ಸೋ ಮೆನಿ ಬಿಹೇವಿಯರ್ಸ್ ವಿಚ್ ಆರ್ ಕ್ರಿಟಿಕಲ್ ಟು ದ ಹೆಲ್ತ್. ಸಾಕಷ್ಟು ಈ ವಯೋಮಾನದಲ್ಲಿ ಅವರು ಬೆಳೆಸ್ಕೊಳ್ತಕ್ಕಂಥ ವರ್ತನೆಗಳೇನಿದೆ ಅವು ಒಂದಿಷ್ಟು ಅನಾರೋಗ್ಯಕರ ವರ್ತನೆಗಳು ಅಂತಲೇ ಹೇಳ್ಬೋದು. ಬಹುತೇಕ ವಿಚಾರಗಳು ಈ ಒಂದು ವಯಸ್ಸಿನಲ್ಲಿ ಅವರ ಒಂದು ಚಟುವಟಿಕೆಗಳು ಕೆಳಮಟ್ಟದ ಆರೋಗ್ಯದ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂಥವುಗಳಾಗಿರ್ತವೆ. ಮತ್ತು ಸಾಮಾನ್ಯವಾಗಿ ಈ ಅರ್ಲಿ ಡೆತ್ ಈ ವಯಸ್ಸಿನಲ್ಲಿ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದೇರ್ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ಸ್ ಇರ್ಬೋದು, ಕ್ರೇಜಿ ಸೀಕಿಂಗ್ ಬಿಹೇವಿಯರ್ಸ್ ಇರ್ಬೋದು, ಸೆನ್ಸಿಟಿವ್ ಬಿಹೇವಿಯರ್ಸ್ ಇರ್ಬೋದು. ಈ ರೀತಿಯಲ್ಲಿ
ಸಾಕಷ್ಟು ವರ್ತನೆಗಳಲ್ಲಿ ಅವರು ಏನೋ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರಿಂದ ಅವರ ಆರೋಗ್ಯದ ಸ್ಥಿತಿಗತಿ ಕುಂಠಿತಗೊಳ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಈ ಒಂದು ವಯಸ್ಸಿನಲ್ಲಿ ಏನೋ ಅವರ ಫುಡ್ ಹ್ಯಾಬಿಟ್ಸ್ ಏನಿದೆ ಅದು ಕೂಡ ಎಸ್ಪೆಷಲಿ ಹೆಚ್ಚು ಕ್ಯಾಲರೀಸ್ ಇರೋ ಫುಡ್ನ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು, ಕಡಿಮೆ ಫಿಸಿಕಲ್ ಎಕ್ಸಸೈಸ್ನ ಮಾಡ್ತಕ್ಕಂಥದ್ದು, ಈ ರೀತಿ ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಇಫ್ ದೇ ಇನ್ವಾಲ್ವ್ ಇನ್ ಏನೋ ಹೆಲ್ದಿ ಬಿಹೇವಿಯರ್ಸ್, ಎಸ್ಪೆಷಲಿ ಎಕ್ಸಸೈಸ್ ಆ್ಯಂಡ್ ಹ್ಯಾವಿಂಗ್ ಹೆಲ್ದಿ ಫುಡ್ಸ್ ಆ್ಯಂಡ್ ಆಲ್, ಈ ವಯಸ್ಸಿನಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ್ರೆ, ಇಫ್ ದೇ ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ದೇರ್ ಹೆಲ್ತ್ ಬೈ ಹ್ಯಾವಿಂಗ್ ನ್ಯೂಟ್ರಿಷಿಯಸ್ ಫುಡ್ ಆ್ಯಂಡ್ ಇನ್ವಾಲ್ವಿಂಗ್ ಇನ್ ಫಿಸಿಕಲ್ ಎಕ್ಸಸೈಸ್ ಆ್ಯಂಡ್ ಆಲ್, the effects can be seen in later adulthood also, in the adulthood days also, which means ಮುಂದಿನ ದಿನಗಳಲ್ಲಿ ಅವರು ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥ, ಎಸ್ಪೆಷಲಿ ದೀರ್ಘಕಾಲಿಕ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಇದು ಈ ವಯೋಮಾನದವರ ಒಂದು ಆರೋಗ್ಯ ಸ್ಥಿತಿಗತಿಗೆ ಸಂಬಂಧಪಟ್ಟಂಥ ವರ್ತನೆಗಳ ಬಗೆಗೆ ಪರಿಚಯ. ಈ ಒಂದು ವಯೋಮಾನದಲ್ಲಿ ನಾವು ಪರಿಗಣಿಸಬೇಕಾದಂಥ ಅಥವಾ ಯೋಚನೆ ಮಾಡಬೇಕಾದಂಥ ಪ್ರಮುಖ ಆರೋಗ್ಯದ ವಿಚಾರಗಳು ಅಂತಂದರೆ, ಮೊದಲನೇದಾಗಿ ಒಬೆಸಿಟಿ. ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ, ಒಬೆಸಿಟಿ ಅಂತಕ್ಕಂಥದ್ದು ಅಡಲ್ಟ್ಹುಡ್ಡಲ್ಲಿ ಬರೋ ಅಂಥದ್ದು ಅನ್ನೋ ಒಂದು ಭಾವನೆ ಇತ್ತು. ಆದರೆ ಇತ್ತೀಚಿನ ಒಂದು ಜೀವನ ಶೈಲಿ ಏನಾಗಿದೆ ಅಂತಂದರೆ, ಮಕ್ಕಳು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ ಮತ್ತು ಅಡಲ್ಸೆಂಟ್ಸಲ್ಲಿ ಈ ಪ್ರಾಬ್ಲಮ್ಮು ಹೆಚ್ಚಿಗೆ ಕಂಡು ಬರ್ತಾ ಇದೆ. ಏನಿದು ಒಬೆಸಿಟಿ ಅಂತಂದರೆ, ಸಾಮಾನ್ಯವಾಗಿ ಇದು ಏನು ಅವರ ಒಂದು ಎತ್ತರ ಮತ್ತು ತೂಕಕ್ಕೆ ನಿರ್ಧಾರ ಆಗಿರ್ತಕ್ಕಂಥ ಅಥವಾ ಬೇಕಾಗಿರ್ತಕ್ಕಂತಹ ಕ್ಯಾಲರೀಸ್ಗಿಂತ ಅಧಿಕವಾಗಿ ಕ್ಯಾಲರೀಸ್ನ ಸೇವನೆ ಮಾಡಿ ಅದನ್ನು ಕರಗಿಸ್ಲಿಕ್ಕೆ, ವಿನಿಯೋಗಿಸಲಿಕ್ಕೆ ಬೇಕಾದಂತಹ ಶಾರೀರಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳದಲ್ಲೇ ಇರೋದ್ರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಅವರ ಒಂದು ದೇಹದಲ್ಲಿ ಬೊಜ್ಜು ಸಂಗ್ರಹ ಆಗ್ತಾ ಹೋಗುತ್ತೆ. ಈ ಬೊಜ್ಜು ಸಂಗ್ರಹ ಆಗೋದ್ರ ಫಲವಾಗಿ ಅವರ ಒಂದು ದೈಹಿಕ ನೋಟ ಕೂಡ ಫ್ಯಾಟಿಯಾಗಿ ಕಾಣ್ತಾರೆ, ಅವರು ದಪ್ಪವಾಗಿ ಕಾಣ್ತಾರೆ. ಅವರು ಕಡಿಮೆ ಎಕ್ಸಸೈಸು ಮತ್ತು ಹೆಚ್ಚಿಗೆ ಕ್ಯಾಲರೀಸ್ನ ಕನ್ಸ್ಯೂಮ್ ಮಾಡೋದು. ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅವರ ಫುಡ್ ಹ್ಯಾಬಿಟ್. ಹೆಚ್ಚಿಗೆ ಫ್ರೂಟ್ಸು ಅಥವಾ ಸೊಪ್ಪು, ತರಕಾರಿ ಇಂಥದ್ದನ್ನು ತಿನ್ನೋದ್ರ ಬದಲಾಗಿ ಫಾಸ್ಟ್ ಫುಡ್ ಅಥವಾ ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಜಾಸ್ತಿ ತಿನ್ನೋದ್ರ ಪರವಾಗಿ ಕೂಡ ಅವರು ಈ ಒಂದು ಒಬೆಸಿಟಿ, ಬೊಜ್ಜು ಅನ್ನು ಹೆಚ್ಚಿಗೆ ಮಾಡ್ತಿರತಕ್ಕಂಥದ್ದು. ಇದನ್ನು ಈ ಬೊಜ್ಜನ್ನ ಕರಗಿಸೋದಕ್ಕೋಸ್ಕರವಾಗಿ ಇತ್ತೀಚಿನ ಯುವ ಜನತೆ ಅನಾರೋಗ್ಯಕರ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿರ್ತಕ್ಕಂಥದ್ದು. ಲೈಕ್ ಫಾರ್ ಎಕ್ಸಾಂಪಲ್ ಡಯೆಟ್ಟು ಮತ್ತು ವೆಯ್ಟ್ ರೆಡ್ಯೂಸಿಂಗ್ ಕೆಮಿಕಲ್ಸು ಲೈಕ್ ಟ್ಯಾಬ್ಲೆಟ್ಸು ಅದು ಇದು ಇದೆಲ್ಲ ತಗೊಳ್ತಾರೆ. ಇವೆಲ್ಲವೂ ಕೂಡ ಏನಾಗ್ತಾಯಿದೆ ಅಂತಂದರೆ, ಈ ವಯೋಮಾನದವರಲ್ಲಿ ಫಸ್ಟ್ ಆಫ್ ಆಲ್ ದೇ ಆರ್ ವೆರಿ ಕನ್ಸರ್ನ್ಡ್ ಅಬೌಟ್ ಫಿಸಿಕಲ್ ಅಪಿಯರೆನ್ಸ್. ನಾನು ಹೀಗಿರಬೇಕು ಆಗಿರಬೇಕು ಅಂತ. ಬಟ್ ಆರ್ ದೇ ಮೀನ್ ಟು ದಟ್, ಆರ್ ದೇರ್ ಆ್ಯಕ್ಟಿವಿಟೀಸ್ ಸಪೋರ್ಟಿಂಗ್ ಫಾರ್ ದೇರ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇಂಪಾರ್ಟೆಂಟು. ಅಂದ್ಕೊಳ್ತಾರೆ, ನಾನು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಬೇಕು, ತೆಳ್ಳಗಿರಬೇಕು, ಬೆಳ್ಳಗಿರಬೇಕು, ಸದೃಢವಾಗಿರಬೇಕು ಅಂತ ಎಲ್ಲ. ಬಟ್ ಅವರ ಚಟುವಟಿಕೆಗಳು, ಅವರ ವರ್ತನೆಗಳು ಅದಕ್ಕೆ ಪೂರಕವಾಗಿದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಅತಿ ಕಡಿಮೆ ಶಾರೀರಿಕ ಚಟುವಟಿಕೆಗಳನ್ನು ಮಾಡಿ ಅತಿ ಹೆಚ್ಚು ಕ್ಯಾಲರೀಸ್ನ ಕನ್ಸ್ಯೂಮ್ ಮಾಡೋದು, ಆರೋಗ್ಯಕರವಾದ ಆಹಾರ ಅಭ್ಯಾಸವನ್ನು ಬೆಳೆಸ್ಕೊಳ್ಳದಲ್ಲೇ ಇರತಕ್ಕಂಥದ್ದು, ಇದರ ಫಲವಾಗಿ ಬೊಜ್ಜು ಸಂಗ್ರಹ ಆಗ್ತಕ್ಕಂಥದ್ದು. ಇದು ಈ ವಯಸ್ಸಿನಲ್ಲಿ ಅಷ್ಟೇ ಅಲ್ಲ, ಇನ್ನೂ ಅಡ್ವಾನ್ಸ್ ಆಗಿದೆ ಅಂತ ನಾನು ಹೇಳಿದೆ. ಮಕ್ಕಳಲ್ಲೂ ಕೂಡ ಈ ಬೊಜ್ಜಿನ ಸಮಸ್ಯೆ ಅಧಿಕವಾಗಿ ಗೋಚರಿಸ್ತಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಈ ವಯೋಮಾನದ ಯುವಕ ಯುವತಿಯರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅವರ ದೇಹಕ್ಕೆ ಅಗತ್ಯವಾಗಿರುವಂತಹ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಇದೆಲ್ಲದನ್ನು ಕೂಡ ಮತ್ತು ಅದಕ್ಕೆ ತಕ್ಕದಾಗಿ ಶಾರೀರಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು. ಇಟ್ ಮೇ ಬಿ ಎಕ್ಸಸೈಸ್ ಆರ್ ಇಟ್ ಮೇ ಬಿ ಫಿಸಿಕಲ್ ವರ್ಕ್ ಆರ್ ಎನಿ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಒಬೆಸಿಟಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಅವರು ಈ ರೀತಿ ಅನಾರೋಗ್ಯಕರ ಚಟುವಟಿಕೆಗಳಿಂದಾಗಿ ಬೊಜ್ಜನ್ನು ಬೆಳೆಸ್ಕೊಳ್ತಾ ಹೋದರೆ ಮುಂದೆ ಸಾಕಷ್ಟು ದೀರ್ಘಕಾಲಿಕ ಕಾಯಿಲೆಗಳಿಗೆ ಅದು ಎಡೆ ಮಾಡಿಕೊಡುತ್ತೆ. ಹಾಗೆ ದಟ್ಸ್ ವೈ ದಿಸ್ ಈಸ್ ದ ಸೋ ಇಂಪಾರ್ಟೆಂಟ್ ಕನ್ಸರ್ನ್ ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ಏಜ್, ಒಬೆಸಿಟಿ ಅಂತಕ್ಕಂಥದ್ದು. ಅನದರ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ, ಅನದರ್ ಇಂಪಾರ್ಟೆಂಟ್ ಕನ್ಸರ್ನ್ ಆಫ್ ದ ಹೆಲ್ತ್ ಆಫ್ ದ ಅಡಲಸೆಂಟ್ಸ್ ಈಸ್ ಫಿಸಿಕಲ್ ಎಕ್ಸಸೈಸ್. ಬಿಕಾಸ್ ಫಿಸಿಕಲ್ ಎಕ್ಸಸೈಸ್ ಅಂತಕ್ಕಂಥದ್ದು ಬಾಡಿಗೆ ತುಂಬ ಇಂಪಾರ್ಟೆಂಟು.
ಅಟ್ಲೀಸ್ಟ್ ಮಿನಿಮಮ್ ಅಮೌಂಟ್ ಆಫ್ ಫಿಸಿಕಲ್ ಎಕ್ಸಸೈಸ್ ಈಸ್ ರಿಕ್ವೈರ್ಡ್. ಇವಾಗ ಏನಾಗಿದೆ ಅಂದರೆ ಇವತ್ತಿನ ಮಾಡರ್ನ್ ಲೈಫ್ ಸ್ಟೈಲ್ ಏನಾಗಿದೆ ಅಂದರೆ ಅತ್ಯಧಿಕ ಆಟೋಮೈಸೇಷನ್ ಆಗಿರೋದ್ರಿಂದ ಈ ಮನೇಲಿ ಎಲ್ಲದಕ್ಕೂ ಯಂತ್ರಗಳು ಅಥವಾ ಓಡಾಡೋಕ್ಕೆ ವೆಹಿಕಲ್ಸ್ಗಳು. ಸೊ ಈ ರೀತಿ ನಾವು ಕಂಫರ್ಟಬಲ್ ಝೋನು ಹೆಚ್ಚಾಗಿ ಚೆನ್ನಾಗಿ ಕ್ರಿಯೇಟ್ ಆಗಿರೋದ್ರಿಂದ ಈ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ ತಮ್ಮನ್ನು ತಾವು ಹೆಚ್ಚಿಗೆ ತೊಡಗಿಸ್ಕೊಂಡಷ್ಟು ಅದರಿಂದ ಒಂದಿಷ್ಟು ಪಾಸಿಟಿವ್ ಔಟ್ಕಮ್ಸ್ ಇದೆ. ಅದರಿಂದ ಸಾಕಷ್ಟು ಒಳಿತಾಗುತ್ತೆ. ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಆಮೇಲೆ ಈ ಡಯಾಬಿಟಿಸ್ಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಮೆನಿ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ಫಿಸಿಕಲ್ ಎಕ್ಸಸೈಸ್ ಇಟ್ಸ್ ನಾಟ್ ಓನ್ಲಿ ಬಾಡಿ, ಈವನ್ ಇಟ್ ಅಫೆಕ್ಟ್ಸ್ ಮೈಂಡ್. ಫಿಸಿಕಲ್ ಎಕ್ಸಸೈಸಲ್ಲಿ ಒಳಗಾಗ್ತಕ್ಕಂಥ ಯುವತಿಯರು ಅವರ ಒಂದು ಮಾನಸಿಕ ಸ್ಥಿತಿಗತಿಗಳು ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ ಅಂತಕ್ಕಂಥದ್ದು. ಅದರ್ವೈಸ್ ಏನಾಗುತ್ತೆ ಅಂತಂದರೆ ಯಾರು ಈಗ ಎಕ್ಸಸೈಸ್ನಲ್ಲಿ ತಮ್ಮಂತ ತೊಡಗಿಸ್ಕೊಳ್ಳೋದಿಲ್ಲವೋ ಅಥವಾ ಎಷ್ಟು ಬೇಕೋ ಅಷ್ಟು ಎಕ್ಸಸೈಸ್ನ ಮಾಡ್ತಾ ಇಲ್ವೋ ಅಂಥವ್ರುಗಳಲ್ಲಿ ಸಾಮಾನ್ಯವಾಗಿ ಈ ಡಿಪ್ರೆಸಿವ್ ಸಿಮ್ಟಮ್ಸು ಹೆಚ್ಚಿಗೆ ಕಂಡು ಬರ್ತಕ್ಕಂಥದ್ದನ್ನು ಅಧ್ಯಯನಗಳು ಸ್ಪಷ್ಟಪಡಿಸಿದಾವೆ. ಸೊ ದಟ್ಸ್ ವಾಟ್ ಲೋ ಲೆವೆಲ್ಸ್ ಆಫ್ ಎಕ್ಸಸೈಸ್ ವರ್ ರಿಲೇಟೆಡ್ ಟು ಆರ್ ಕೋರಿಲೇಟೆಡ್ ವಿತ್ ಡಿಪ್ರೆಸಿವ್ ಸಿಮ್ಟಮ್ಸ್ ಇನ್ ಯಂಗ್ ಅಡಲೆಸೆಂಟ್ಸ್ ಅಂತ ಹೇಳ್ಬೋದು. And also the people who involve very less in physical activities, ಸಾಮಾನ್ಯವಾಗಿ they are more prone to have the substance abuse, drug use ಅಂತ. ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ತಮ್ಮನ್ನು ತಾವು ಯಾರು ಹೆಚ್ಚು ಈ ರೀತಿ ಶಾರೀರಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಿಲ್ಲ ಅವರು ಈ ಮದ್ದು ವ್ಯಸನಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚು ಅನ್ನೋದನ್ನು ಅಧ್ಯಯನಗಳಲ್ಲಿ ತಿಳಿಸ್ಕೊಳ್ಳೋದು. ಸೊ ದಟ್ ಆರೋಗ್ಯವಾಗಿರುವಲ್ಲಿ ತಮ್ಮ ಆರೋಗ್ಯ ಸ್ಥಿತಿಯನ್ನು ಉತ್ತಮವಾಗಿ ಕಾಪಾಡಿಕೊಳ್ಳುವಲ್ಲಿ ಒಂದು ಕನಿಷ್ಠ ಮಟ್ಟದ ಶಾರೀರಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಈ ವಯಸ್ಸಿನ ಯುವಕರಿಗೆ ಮನದಟ್ಟು ಮಾಡಿಕೊಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅನದರ್ ಇಂಪಾರ್ಟೆಂಟ್ ಕನ್ಸರ್ನ್ ಆಫ್ ದಿಸ್ ಏಜ್ ಗ್ರೂಪ್ ಪೀಪಲ್ ಈಸ್ ಸ್ಲೀಪ್ ಪ್ಯಾಟರ್ನ್. ಸ್ಲೀಪ್ ಅಂತಕ್ಕಂಥದ್ದು ಕೇವಲ ನಾವು ಮಲಗಿ ಎದ್ದೇಳ್ತಕ್ಕಂಥ ವಿಚಾರ ಅಲ್ಲ. ಇಟ್ ಹ್ಯಾಸ್ ಸೋ ಮಚ್ ಇನ್ಫ್ಲುಯೆನ್ಸ್ ಆನ್ ಅವರ್ ಬಾಡಿ ಆ್ಯಂಡ್ ಮೈಂಡ್. ನಿದ್ರೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಈ ನಿದ್ರೆ ಅಂತಕ್ಕಂಥದ್ದು ಒಂದು ಸೈಕಲ್ ಏನಿದೆ, ಅಂದರೆ ನಿದ್ರೆ ಮಲಗೋದಕ್ಕೆ ಯಾವ ಟೈಮಲ್ಲಿ ಮಲಗ್ತಾರೆ, ಯಾವ ಟೈಮಲ್ಲಿ ಎದ್ದೇಳ್ತಾರೆ ಅಂತಕ್ಕಂಥದ್ದು ಅವರ ಆರೋಗ್ಯದ ಮೇಲೆ ತುಂಬ ಪ್ರಭಾವವನ್ನು ಉಂಟು ಮಾಡುತ್ತೆ. ಎಸ್ಪೆಷಲಿ ಈ ಸ್ಲೀಪ್ ಸೈಕಲ್ಲು ತುಂಬ ವೇರಿ ಆದರೆ, ಯಾವುದೋ ಟೈಮಲ್ಲಿ ಮಲಗೋದು, ಯಾವುದೋ ಟೈಮಲ್ಲಿ ಎದ್ದೇಳೋದು, ಒಂದು ಪರ್ಟಿಕ್ಯುಲರ್ ಒಂದು ಸ್ಲೀಪ್ ಸೈಕಲ್ನ ಫಾಲೋ ಮಾಡ್ತಿಲ್ಲ ಅಂತಂದಾಗ ಮೊದಲಿಗೆ ಹೇಳಿದ್ನಲ್ಲ ಒಬೆಸಿಟಿ ಅಂತ, ಅದು ಕೂಡ ಹೆಚ್ಚಿಗೆ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಅವರ ದೈಹಿಕ ಆರೋಗ್ಯ ಕುಂಠಿತಗೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ಮಾನಸಿಕ ಅನಾರೋಗ್ಯದ ಲಕ್ಷಣಗಳು ಹೆಚ್ಚು ಕಂಡುಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಸ್ಲೀಪ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಒನ್ಸ್ ವೆಲ್ ಬೀಯಿಂಗ್. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೆನಿ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ದ ಇಂಪಾರ್ಟೆನ್ಸ್ ಆಫ್ ಸ್ಲೀಪ್ ಇನ್ ಅಡಲೆಸೆಂಟ್ಸ್. ಯಾರು ಈಗ ಏನು ಪರ್ಟಿಕ್ಯುಲರ್ ಸ್ಲೀಪ್ ಸೈಕಲ್ನ ಫಾಲೋ ಮಾಡ್ತಾರೋ ಅವರ ಒಂದು ಮಾನಸಿಕ ಆರೋಗ್ಯದ ಸ್ಥಿತಿಗತಿಗಳು ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಅಧ್ಯಯನಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇನ್ ಎ ಸ್ಟಡಿ ವಿಚ್ ವಾಸ್ ಕಂಡಕ್ಟೆಡ್ ಇನ್ US ದಟ್ ಹ್ಯಾಸ್ ಶೋನ್ ದಟ್ ಯಾವ ಮಕ್ಕಳು 8 ಅವರ್ಸು ರೆಗ್ಯುಲರಾಗಿ ಸ್ಲೀಪ್ ಮಾಡಿ ಮಲಕ್ಕೋತಾರೋ ಅವರು ಶಾಲಾ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥದ್ದನ್ನು ಅಧ್ಯಯನ ತಿಳಿಸಿದೆ. ಯಾರು ಅಷ್ಟು ಒಂದು ಸಮರ್ಪಕ ನಿದ್ರೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಿಲ್ಲ ಅಥವಾ ನಿದ್ರೆಯನ್ನು ಮಾಡೋದಿಲ್ಲ ಅಂಥವರು ಶಾಲೆಯಲ್ಲಿ ನಿದ್ದೆ ಮಾಡ್ತಕ್ಕಂಥದ್ದು ಮತ್ತು ಶಾಲಾ ಚಟುವಟಿಕೆಗಳಲ್ಲಿ ಹಿಂದುಳಿತಕ್ಕಂಥದ್ದು, ಆಮೇಲೆ ಒಂದು ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು, ಈ ರೀತಿ ಹೆಚ್ಚಿನ ಒಂದು ವರ್ತನೆಗಳನ್ನು ತೋರಿರ್ತಕ್ಕಂಥದ್ದನ್ನು ಈ ಅಧ್ಯಯನ ತಿಳಿಸಿದೆ. ಸೊ ಇಲ್ಲಿ ಸಾಮಾನ್ಯವಾಗಿ ಈ ವಯೋಮಾನದ ಮಕ್ಕಳೇನಿದ್ದಾರೆ ಇವರು ಸಾಕಷ್ಟು ಏನು ಹೇಳ್ತೀವಿ ಈಗಿನ ಗ್ಯಾಡ್ಜೆಟ್ಸ್ ಇರ್ಬೋದು, ಮೊಬೈಲ್ ಇರ್ಬೋದು ಅಥವಾ TV ಅಥವಾ ಕಂಪ್ಯೂಟರ್ಸ್ ಇವುಗಳಲ್ಲಿ ತಮ್ಮನ್ನು ತಾವು ಹೆಚ್ಚಿನದಾಗಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಈ ಸ್ಲೀಪ್ ಹ್ಯಾಬಿಟ್ಸು ಇನ್ನೊಂದಿಷ್ಟು ಅಫೆಕ್ಟ್ ಆಗಿದೆ, ತುಂಬ ಏರಿಳಿತ ಆಗಿದೆ. ಯಾವುದೋ ಟೈಮಲ್ಲಿ ಮಲಗೋದು, ಯಾವುದೋ ಟೈಮಲ್ಲಿ ಎದ್ದೇಳೋದು, ಈ ರೀತಿ. ಇದ್ರ ಫಲವಾಗಿ ಈ ವಯಸ್ಸಿನಲ್ಲಿ ಅದರ ಪ್ರಭಾವ ಅತಿ ಹೆಚ್ಚಾಗಿ ಕಂಡುಬರದಲ್ಲೇ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದು ತುಂಬ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಈ ವಯಸ್ಸಿನ ಮಕ್ಕಳು ನಿದ್ರೆಯನ್ನು ಸರಿಯಾಗಿ ಮಾಡ್ತಕ್ಕಂಥದ್ದು, ಎಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಸ್ಲೀಪ್ ಸೈಕಲ್ನ ಫಾಲೋ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಈ ವಯೋಮಾನದ ಯುವತಿಯರಿಗೆ ಮನದಟ್ಟು ಮಾಡಿಕೊಡ್ತಕ್ಕಂಥದ್ದು ಬಹಳ ಅವಶ್ಯಕವಾದಂಥ ವಿಚಾರ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ.
ಸೊ ಇವುಗಳ ಜೊತೆಯಲ್ಲಿ ಈ ವಯಸ್ಸಿನವರ ಒಂದು ಆರೋಗ್ಯದ ವಿಚಾರ ಮತ್ತು ಗಂಡಾಂತರಗಳನ್ನು ನಿಭಾಯಿಸ್ತಕ್ಕಂಥ ವಿಚಾರಗಳನ್ನು ನಾವು ನೋಡೋದಾದರೆ ಎಸ್ಪೆಷಲಿ ಏನೋ ಈ ವಯಸ್ಸಿನಲ್ಲಿ ಸಂಭವಿಸ್ತಕ್ಕಂಥ ಸಾವುಗಳ ಬಗೆಗೆ ನಾವು ಗಮನ ವಹಿಸೋದಾದರೆ ಮೆನಿ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ಈ ವಯಸ್ಸಿನವರಲ್ಲಿ ಉಂಟಾಗ್ತಕ್ಕಂಥ ಸಾವಿನ ಕಾರಣಗಳನ್ನು ಬಹುತೇಕ ಸಾವುಗಳು ಆಗ್ತಕ್ಕಂಥದ್ದು 3 ಕಾರಣಗಳಿಂದ ಅಂತ ನ್ಯಾಷನಲ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಇನ್ 2008 ಹೇಳುತ್ತೆ. ಈ ವಯಸ್ಸಿನಲ್ಲಿ ಆಗುವ ಮರಣಗಳಿಗೆ ಕಾರಣ ಆಗ್ತಕ್ಕಂಥ 3 ಪ್ರಮುಖ ವಿಚಾರಗಳು ಯಾವುದ್ಯಾವುದು? ಮೊದಲನೇದಾಗಿ ಆಕ್ಸಿಡೆಂಟ್ಸು, ರಸ್ತೆ ಅಪಘಾತಗಳು. ಈ ವಯಸ್ಸಿನಲ್ಲಿ ಕ್ರೇಜಿ ಸೀಕಿಂಗ್ ಬಿಹೇವಿಯರ್ಸು, ಸೆನ್ಸಿಟಿವ್ ಸೀಕಿಂಗ್ ಬಿಹೇವಿಯರ್ಸು, ಹೀರೋ ವರ್ಷಿಪ್ಪಿಂಗು, ಈ ಥರದ್ದೆಲ್ಲ ಹೆಚ್ಚಿಗೆ ಇರೋದರಿಂದ ಈ ಸೇಫ್ ಡ್ರೈವಿಂಗ್ ಅನ್ನೋ ಒಂದು ಇದು ಕಡಿಮೆ ಆಗುತ್ತೆ. ಹಾಗಾಗಿ ಆಕ್ಸಿಡೆಂಟ್ಸು ಒನ್ ಆಫ್ ದ ಪ್ರಾಮಿನೆಂಟ್ ರೀಸನ್ ಫಾರ್ ದ ಡೆತ್ ಡ್ಯೂರಿಂಗ್ ದಿಸ್ ಏಜ್. ಆ್ಯಂಡ್ ಹೋಮಿಸೈಡ್ಸ್ ಎಸ್ಪೆಷಲಿ ಈ ವಯಸ್ಸಿನವರಲ್ಲಿ, ಅಂದರೆ ಬೇರೆಯವರು ಹೋಮಿಸೈಡ್ ಅಂತಂದರೆ ಕಿಲ್ಡ್ ಬೈ ಅದರ್ ಪರ್ಸನ್. ಇಟ್ಸ್ ಲೈಕ್ ಮರ್ಡರ್, ಬೇರೆಯವರಿಂದ ಕೊಲ್ಲಲ್ಪಡ್ತಕ್ಕಂಥದ್ದು ಬಿಕಾಸ್ ಆಫ್ ದ ಕ್ವಾರಲ್ಸ್, ಬಿಕಾಸ್ ಆಫ್ ದ ಏನು ಹೇಳ್ತೀವಿ ಈ ಹಗೆತನ, ದ್ವೇಷ, ಇವುಗಳ ಫಲವಾಗಿ ಕೂಡ ಇಲ್ಲಿ ಸಾಕಷ್ಟು ಆ ಥರದ ಸಾವುಗಳು ಸಂಭವಿಸ್ತಿರ್ತಕ್ಕಂಥದ್ದು. ಅಪಾರ್ಟ್ ಫ್ರಮ್ ದಟ್ ಸೂಸೈಡ್, ಆತ್ಮಹತ್ಯೆಗಳು ಸಾವಿಗೆ ಕಾರಣ ಆಗ್ತಕ್ಕಂಥದ್ದು. ಇದರಲ್ಲಿ ಬಹುಮುಖ್ಯವಾಗಿ 15ರಿಂದ 24 ವರ್ಷದವರಲ್ಲಿ ಆಗ್ತಿರ್ತಕ್ಕಂಥ ಒಂದು ಇಂಜುರೀಸ್ ಇರ್ಬೋದು, ಡೆತ್ಸ್ ಇರ್ಬೋದು, ಇದು ಆಲ್ಮೋಸ್ಟ್ ಬಿಕಾಸ್ ಆಫ್ ದಿ ಅನ್ಸೇಫ್ ಡ್ರೈವಿಂಗ್, ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು. ಆಲ್ರೆಡಿ ಐ ಟೋಲ್ಡ್ ದಟ್ ಡ್ರೈವಿಂಗ್ ಹ್ಯಾಬಿಟ್ಸ್ ಏನಿದೆ, ರಿಸ್ಕಿ ಡ್ರೈವಿಂಗ್ ಹ್ಯಾಬಿಟ್ಸು ಇದು ಎಸ್ಪೆಷಲಿ ನೀವು ನೋಡಿರ್ಬೋದು. ತುಂಬ ವೀಲಿಂಗ್ ಮಾಡೋದು, ಸ್ಪೀಡ್ ಇರ್ಬೋದು, ಅಥವಾ ಕುಡಿದು ಅಥವಾ ಡ್ರಗ್ಸ್ ತೊಗೊಂಡು ಡ್ರೈವ್ ಮಾಡ್ತಕ್ಕಂಥದ್ದು ಇರ್ಬೋದು. ಇಂಥವುಗಳ ಫಲವಾಗಿ ಆಕ್ಸಿಡೆಂಟ್ಸ್ ಹೆಚ್ಚಿಗೆ ಆಗಿರ್ತಕ್ಕಂಥದ್ದನ್ನ ಅಧ್ಯಯನಗಳು ಸಾಬೀತುಪಡಿಸಿರ್ತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಡ್ರೈವಿಂಗು ಸರಿಯಾಗಿ ಗೊತ್ತಿಲ್ಲದಲೇ ಇದ್ದು ಗಾಡಿಗಳನ್ನು ಓಡಿಸ್ತಕ್ಕಂಥದ್ರ ಫಲವಾಗಿ ಕೂಡ ಸಾಕಷ್ಟು ಇಂಜುರೀಸು ಮತ್ತು ಡೆತ್ಸು ಆಗಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಬಟ್ ಅಪಾರ್ಟ್ ಫ್ರಮ್ ದಟ್ ಈ ವಯಸ್ಸಿನವರಲ್ಲಿ ಅಧಿಕವಾಗಿ ಆಗ್ತಕ್ಕಂಥ ಆ್ಯಕ್ಸಿಡೆಂಟ್ಸ್ ಏನಿದೆ ಅದೆಲ್ಲದಕ್ಕೂ ಹೆಚ್ಚಿನದಾಗಿ ಕಾರಣ ಆಗ್ತಕ್ಕಂಥದ್ದು ಅವರ ಒಂದು ಅನ್ಸೇಫ್ ಡ್ರೈವಿಂಗ್ ಹ್ಯಾಬಿಟ್ಸ್. ಇದರಿಂದಾಗಿ ಹೆಚ್ಚು ಸಾವು ನೋವುಗಳು ಸಂಭವಿಸ್ತಕ್ಕಂಥದ್ದನ್ನ ಅಧ್ಯಯನಗಳು ಸ್ಪಷ್ಟಪಡಿಸಿದವು. ಅನದರ್ ಇಂಪಾರ್ಟೆಂಟ್, ಅದೇ ಒಂದು ಅಧ್ಯಯನದಲ್ಲಿ ತಿಳಿಸಿರೋ ರೀತಿಯಲ್ಲಿ ಹೋಮಿಸೈಡ್ಸ್ ಏನಿದೆ ಅದು ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ಅಡಲೆಸೆನ್ಸ್, ಎಸ್ಪೆಷಲಿ ಅಮಂಗ್ ಆಫ್ರಿಕನ್ ಅಮೇರಿಕನ್ ಮೇಲ್ಸಲ್ಲಿ. ಅದು ಅಂದರೆ ಅಲ್ಲಿಯ ಒಂದು ಟ್ರೆಂಡ್ ಆ ರೀತಿ ಇದೆ. ಬಟ್ ಇಲ್ಲಿ ಆ ಥರದ್ದು ಒಂದು ಇದು ಕಡಿಮೆ ಇದೆ, ಬಟ್ ನಡೀತಿಲ್ಲ ಅಂತಲ್ಲ. ಸಾಕಷ್ಟು ಆ ರೀತಿಯ ಕಾರಣಗಳಿಂದಾಗಿ ಕೂಡ ಸಾವು ನೋವುಗಳು ಸಂಭವಿಸ್ತಿರ್ತಕ್ಕಂಥದ್ದು. ಆ್ಯಂಡ್ ಸೂಸೈಡ್, ಆ್ಯಸ್ ಯು ಆರ್ ಆಲ್ ನೋ ದಟ್ ಈಸ್ ದ ಅನದರ್ ಅನ್ಕಂಟ್ರೋಲಬಲ್ ಆ್ಯಂಡ್ ಅನ್ವಾಂಟೆಡ್ ರೀಸನ್. ಆ್ಯಕ್ಚುಲಿ ಇದು ಇತ್ತೀಚೆಗೆ ಹೆಚ್ಚಿಗೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಸೈಕಾಲಜಿ ಸ್ಟೂಡೆಂಟ್ಸ್ ಆಗಿ ನೀವುಗಳೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಆತ್ಮಹತ್ಯೆಯ ಪ್ರವೃತ್ತಿಗಳು ಹೆಚ್ಚಾಗ್ತಿರ್ತಕ್ಕಂಥದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲಿದ್ದೀವಿ. ಆಲ್ಮೋಸ್ಟ್ ಈ ವಯಸ್ಸಿನವರಲ್ಲಿ ಎಸ್ಪೆಷಲಿ ಈ ಅಡಲೆಸೆನ್ಸು ಮತ್ತು ಅರ್ಲಿ ಅಡಲ್ಟ್ಹುಡ್ಡಲ್ಲಿ ಆಗ್ತಕ್ಕಂಥ ಸೂಸೈಡ್ಸ್ ಏನಿದೆ, ಬಿಕಾಸ್ ಆಫ್ ದಟ್ ದಿಸ್ ಈಸ್ ದ ಸೆಕೆಂಡ್ ಲೀಡಿಂಗ್ ಕಾಸ್ ಫಾರ್ ಡೆತ್ ಅಂತಲೇ ಹೇಳ್ಬೋದು ನಾವು. ಹಾಗಾಗಿ ಈ ವಯಸ್ಸಿನವರಲ್ಲಿ ಆಗ್ತಕ್ಕಂಥ ಸೂಸೈಡ್ ರೇಟ್ ಏನಿದೆ ಅದು ಜಾಸ್ತಿ ಇದೆ. ಅದರ ಕಾರಣಗಳೇನು ಎತ್ತ ಅನ್ನೋದ್ರ ಬಗೆಗೆ ಯೋಚನೆ ಮಾಡಬೇಕಾಗಿದೆ. ಅದನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಕೂಡ ಅವರಿಗೆ ಒಂದು ಮಾನಸಿಕ ಬೆಂಬಲ, ಅಂದರೆ ಸಾಮಾಜಿಕ ಮತ್ತು ಮಾನಸಿಕ ಬೆಂಬಲದ ಅಗತ್ಯತೆ ಇರ್ತಕ್ಕಂಥದ್ದನ್ನು ಈ ರಿಪೋರ್ಟ್ಸು ನಮಗೆ ಒತ್ತಿ ಹೇಳ್ತಾ ಇದೆ. ದೀಸ್ ಆರ್ ದ 3 ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಕಾಸಸ್ ಫಾರ್ ಡೆತ್ ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ಏಜ್ ಅಂತಲೇ ಹೇಳ್ಬೋದು. ಅನದರ್ ಇಂಪಾರ್ಟೆಂಟ್ ಹೆಲ್ತ್ ಕನ್ಸರ್ನ್ ಡ್ಯೂರಿಂಗ್ ದಿಸ್ ಏಜ್ ಈಸ್ ಸಬ್ಸ್ಟೆನ್ಸ್ ಯೂಸ್ ಆ್ಯಂಡ್ ಅಬ್ಯೂಸ್. ನಿಮಗೆಲ್ರಿಗೂ ಗೊತ್ತಿದೆ, ಈ ವಯಸ್ಸಿನವರು ತುಂಬ ಎಕ್ಸೈಟ್ಮೆಂಟ್ ಸೀಕಿಂಗ್ ಟೆಂಡೆನ್ಸಿ ಜಾಸ್ತಿ ಹೊಂದಿರ್ತಾರೆ, ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಆ್ಯಂಡ್ ಪಿಯರ್ ಪ್ರೆಷರ್ ಈಸ್ ಅನದರ್ ಇಂಪಾರ್ಟೆಂಟ್ ಇಶ್ಯೂ. ಈ ಜೊತೆಗಾರರ ಪ್ರಭಾವದಿಂದಾಗಿ ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ಬೇಡವಾದಂತಹ ಮದ್ಯವ್ಯಸನಗಳ ಬಳಕೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಯುನೈಟೆಡ್ ಸ್ಟೇಟ್ಸಲ್ಲಿ ಅಥವಾ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ದಿಸ್ ಈಸ್ ಕಾಮನ್ ಟ್ರೆಂಡ್. ಎಸ್ಪೆಷಲಿ ಡ್ರಗ್ ಅನ್ನೋದು ಅಲ್ಲಿ ಜಾಸ್ತಿ. ನಮ್ಮಲ್ಲಿ ಈ ಸ್ಮೋಕಿಂಗು, ಆಲ್ಕೋಹಾಲ್ ಕನ್ಸಂಪ್ಷನ್ ಅನ್ನೋದು ಡ್ರಗ್ ಇಲ್ಲ ಅಂತಲ್ಲ ಇದೆ,
ಎಷ್ಟೋ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕೆಲವೊಂದು ಕಾಲೇಜಸ್ಗಳಲ್ಲೆಲ್ಲ ನೀವು ನೋಡಿರ್ಬೋದು, ಏನೋ ಡ್ರಗ್ ಅಬ್ಯೂಸ್ ಅನ್ನೋದು ಇದೆ. ಬಟ್ ಅಷ್ಟು ಒಂದು ಪ್ರಿವಿಲೆನ್ಸ್ ಇಲ್ಲ ಇಲ್ಲಿ, ಬಟ್ ಕಡಿಮೆ ಪ್ರಮಾಣದಲ್ಲಿದೆ. ಆದರೂ ಈ ವಯೋಮಾನದವರು ಒಳಗಾಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಎಸ್ಪೆಷಲಿ ಈ ಕಾನೂನು ಬಾಹಿರ ಮದ್ದು ವ್ಯಸನಗಳನ್ನು ಸೇವನೆ ಮಾಡ್ತಕ್ಕಂಥದ್ದು, ಈ ಮಾರಿಯುನ ಇರ್ಬೋದು, ಗಾಂಜಾ ಇರ್ಬೋದು, ಇದೆಲ್ಲ ಅದನ್ನು ಕೂಡ ಇದು ಈ ವಯಸ್ಸಿನಲ್ಲಿ ಎಸ್ಪೆಷಲಿ ಜೊತೆಗಾರರ ಪ್ರಭಾವದಿಂದಾಗಿ ತಾನು ಏನು ವಯಸ್ಕರ ಆಗಿದ್ದೀನಿ, ನಾನು ಈ ವಯಸ್ಕರ ಒಂದು ನಿರೀಕ್ಷೆಗಳನ್ನು ಮೀಟ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟೋ ಜನ ಇಂಥ ಏನೋ ಅನಾರೋಗ್ಯಕರ ಅಭ್ಯಾಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಸಾಮಾನ್ಯವಾಗಿ ಸ್ಟಾರ್ಟಿಂಗಲ್ಲಿ ಇಂಟೆನ್ಷನಲ್ ಆಗಿ ಶುರು ಮಾಡೋದಿಲ್ಲ. ವೆರಾಸ್ ದೇ ಸ್ಟಾರ್ಟ್ ಬಿಕಾಸ್ ಆಫ್ ದ ಪಿಯರ್ ಪ್ರೆಷರ್ ಆ್ಯಂಡ್ ಕ್ಯೂರಿಯಾಸಿಟಿ. ಒಂದು ಸಾರಿ ಅಕೇಷನಲ್ಲಿ ಯಾವಾಗಲೂ ಒಂದು ಸಾರಿ ಕುಡಿದ್ರೆ ಏನಾಗುತ್ತೆ ಅಂತ ಶುರು ಮಾಡ್ತಾರೆ. ಇದರಲ್ಲಿ ನಾವು ಸಾಮಾನ್ಯವಾಗಿ ಬಿಂಜೆ ಡ್ರಿಂಕಿಂಗ್ ಅಂತ ಕರಿತೀವಿ. ಅಂದರೆ ಒಂದು ವಾರದಲ್ಲಿ ಮಿನಿಮಮ್ ಒಂದು 5 ಟೈಮ್ಸ್ ಆದರೂ ಅವರು ಏನೋ 5 ಅಥವಾ ಮೋರ್ ಡ್ರಿಂಕ್ಸ್ನ ತಗೊಳ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಅಂದರೆ 2 ವಾರದಲ್ಲಿ ಏನೋ ಹ್ಯಾವಿಂಗ್ 5 ಆರ್ ಮೋರ್ ಡ್ರಿಂಕ್ಸ್ ಇನ್ ಎ ರೋ ಇನ್ ದ ಲಾಸ್ಟ್ 2 ವೀಕ್ಸ್ ಇದ್ದರೆ ಅದನ್ನು ಏನು ಹೇಳ್ತೀವಿ, ಬಿಂಜೆ ಡ್ರಿಂಕಿಂಗ್ ಅಂತ ಕರಿತೀವಿ. ಇದು ಈ ಥರದ ಒಂದು ಡ್ರಿಂಕ್ ಅಕೇಷನಲಾಗಿ ಶುರು ಮಾಡ್ತಕ್ಕಂಥದ್ದು, ಕುಡಿತಕ್ಕಂಥದ್ದು ಜಾಸ್ತಿ ಆಗುತ್ತೆ ಇಲ್ಲಿ. ಈ ಮದ್ಯಪಾನ ಏನಿದೆ, ಈ ಮದ್ಯಪಾನ ನಮ್ಮ ಒಂದು ಈ ಕಲ್ಚರಲ್ ಬ್ಯಾಕ್ಗ್ರೌಂಡಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಪಿಯರ್ ಪ್ರೆಷರ್ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ ಇದಕ್ಕೆ. ಇಲ್ಲೂ ಕೂಡ ಬೇರೆಯವರು ಒತ್ತಾಯಪೂರ್ವಕವಾಗಿ ಏನೋ ಕುಡಿಯುವಂತೆ ಅಥವಾ ತನ್ನನ್ನು ತಾನು ಆ ಗುಂಪಿನಲ್ಲಿ ಏನೋ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರವಾಗಿ ಬಹುತೇಕ ಮಂದಿ ಮದ್ಯಪಾನವನ್ನು ಶುರು ಮಾಡ್ತಕ್ಕಂಥದ್ದು. ಅನದರ್ ಇಂಪಾರ್ಟೆಂಟ್ ಕನ್ಸರ್ನ್ ಸ್ಮೋಕಿಂಗ್. ಸೊ ಸಾಮಾನ್ಯವಾಗಿ ಏನು 7 ಅಥವಾ 8ನೇ ತರಗತಿಯಲ್ಲಿ ಈ ಒಂದು ಇದು ಪ್ರಾರಂಭ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಅನ್ನೋದನ್ನು ಅಧ್ಯಯನಗಳು ಹೇಳುತ್ತೆ. ಈ ಏನು ಹೈಸ್ಕೂಲ್ ಅಥವಾ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಇಲ್ಲೂ ಕೂಡ ಅಷ್ಟೇ ಜೊತೆಗಾರರ ಪ್ರಭಾವ ಮತ್ತು ಕುತೂಹಲದ ಏನೋ ಕಾರಣದಿಂದಾಗಿ ಈ ಒಂದು ಸ್ಮೋಕಿಂಗ್ ಟೆಂಡೆನ್ಸೀಸ್ ಅಥವಾ ಸ್ಮೋಕಿಂಗ್ ಬಿಹೇವಿಯರ್ಸು ಶುರು ಆಗ್ಬೋದು. ಒಂದು ಸಾರಿ ಇದು ಆ ಥರ ಅಕೇಷನಲ್ಲಾಗಿ ಶುರು ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅದು ಕಂಟಿನ್ಯೂ ಆಗ್ತಕ್ಕಂಥ ಅಥವಾ ಇಂಟೆನ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವೆಲ್ಲವೂ ಕೂಡ ಅನಾರೋಗ್ಯಕರ ಏನು ಅಂಶಗಳಾದ್ದರಿಂದ ಇವುಗಳ ಬಗೆಗೆ ಯುವಕ ಯುವತಿಯರು ಎಚ್ಚರದಿಂದ ಇರತಕ್ಕಂಥದ್ದು ತುಂಬ ಅತ್ಯಗತ್ಯ ವಿಚಾರ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ವಯೋಮಾನದವರ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಬಹುಮುಖ್ಯವಾಗಿ ನಾವು ತಿಳ್ಕೊಂಡಿರಬೇಕಾದಂಥ ಮತ್ತೊಂದು ವಿಚಾರ ಅಂತಂದರೆ ಅದು ಆಹಾರದ ತಾರುಮಾರುಗಳು, ಈಟಿಂಗ್ ಡಿಸಾರ್ಡರ್ಸು. ಏನು ಇದು ಈಟಿಂಗ್ ಡಿಸಾರ್ಡರ್ಸ್ ಅಂತಂದರೆ, ಆಹಾರದ ಸೇವನೆಯಲ್ಲಿ ಕಂಡುಬರ್ತಕ್ಕಂಥ ತಾರುಮಾರುಗಳು ಅಥವಾ ತೊಂದರೆಗಳು ಅಂತ ಹೇಳ್ತೀವಿ ಈಟಿಂಗ್ ಡಿಸಾರ್ಡರ್ಸ್. ಏನು ಇದು ಈಟಿಂಗ್ ಡಿಸಾರ್ಡರ್ಸ್ ಅಂತಂದರೆ, ಈ ವಯೋಮಾನದವರಲ್ಲಿ ಕಂಡುಬರ್ತಕ್ಕಂತಹ ಆಹಾರದ ಅಭ್ಯಾಸದಲ್ಲಿನ ಏನೋ ತಾರುಮಾರನ್ನು ನಾವು ಏನೋ ಆಹಾರದ ತಾರುಮಾರುಗಳು ಅಂತ ಕರಿತೀವಿ. ಏನದನ್ನು ಮೊದಲನೇದಾಗಿ ಅನರಾಕ್ಸಿಯಾ ನರ್ವಸ ಅಂತ ಹೇಳ್ತೀವಿ. ಒನ್ ಆಫ್ ದ ಏನೋ ಕಾಮನ್ ಈಟಿಂಗ್ ಡಿಸಾರ್ಡರ್ ಇನ್ ವೆಸ್ಟರ್ನ್ ಕಂಟ್ರೀಸ್. ಇಲ್ಲೂ ಇದೆ, ಬಟ್ ಅದು ಅಷ್ಟು ಇಂಟೆನ್ಸಿವ್ ಆಗಿಲ್ಲ ಇಲ್ಲಿ. ಬಟ್ ವೆಸ್ಟರ್ನ್ ಕಂಟ್ರೀಸ್, ಡೆವಲಪ್ಡ್ ಕಂಟ್ರೀಸಲ್ಲಿ ಇದು ಹೆಚ್ಚಿಗೆ, ಎಸ್ಪೆಷಲಿ ಟೀನೇಜ್ ಗರ್ಲ್ಸಲ್ಲಿ ಹೆಚ್ಚಿಗೆ. ಇದು ಯಾಕೆ ಟೀನೇಜ್ ಗರ್ಲ್ಸಲ್ಲಿ ಹೆಚ್ಚಿಗೆ ಅಂತಂದರೆ, ದಟ್ ಈಸ್ ಬಿಕಾಸ್ ಆಫ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ಸೊಸೈಟಿ. ಈ ಸೊಸೈಟಿ ಹೆಣ್ಮಕ್ಳನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋ ಒಂದು ಅರಿವು ಅವ್ರುಗಳಲ್ಲಿ ಅತ್ಯಧಿಕವಾಗಿ ಇರೋದರಿಂದ ಅವರು ಆ ಸಮಾಜದ ನಿರೀಕ್ಷೆಯನ್ನು ಪೂರೈಸುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಆಹಾರದ ಸೇವನೆಯ ಬಗೆಗೆ ಒಂದು ನಕಾರಾತ್ಮಕ ಧೋರಣೆಯನ್ನು ಅವರು ಬೆಳೆಸ್ಕೊಳ್ತಕ್ಕಂಥದ್ದು. ಇದು ಬಹುತೇಕ ತುಂಬ ಎಸ್ಟಾಬ್ಲಿಷ್ಡ್ ಫ್ಯಾಮಿಲಿ ಮತ್ತು ತುಂಬ ಚೆನ್ನಾಗಿ ಓದಿರ್ತಕ್ಕಂಥ ಫ್ಯಾಮಿಲಿ ಅಂಥ ಕುಟುಂಬದಿಂದ ಬಂದಂಥ ಹೆಣ್ಮಕ್ಳಲ್ಲಿ ಹೆಚ್ಚಿಗೆ. ಅಂದರೆ ವಿಚ್ ಮೀನ್ಸ್ ದೇ ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ದೇರ್ ಅಪಿಯರೆನ್ಸ್ ಅಂತ ಯಾರಲ್ಲಿ ನಾವು ನೋಡ್ಬೋದು. ಅಂಥವರಲ್ಲಿ ಈ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಈ ಒಂದು ಕಾಯಿಲೆ ಹೆಚ್ಚು. ಇದು ಯಾವ ರೀತಿ ಕಾಯಿಲೆ ಅಂತಂತಂದರೆ, ಇವರು ತಿಂದರೆ ನಾನು ಎಲ್ಲಿ ದಪ್ಪ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಉಪವಾಸ ಮಾಡ್ತಾರೆ. ದೇ ಲೈಕ್
ದೇ ಇನ್ವಾಲ್ವ್ ದೆಮ್ಸೆಲ್ಸ್ ಇನ್ ಸ್ಟಾವೇಷನ್ ವಿತೌಟ್ ಹ್ಯಾವಿಂಗ್ ಫುಡ್ ನೋಡಿದ್ರೆ ಅವ್ರಿಗೆ ಒಂಥರ ವಾಕರಿಕೆ ಬರೋದು ಆ ಥರದಲ್ಲಿ. ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗ್ಬೋದು ಅಂತಂದರೆ ಇಟ್ ಕ್ಯಾನ್ ಕಂಟಿನ್ಯೂ ಟಿಲ್ ಡೆತ್, ಸಾವಿಗೂ ಕೂಡ ಕಾರಣ ಆಗ್ಬೋದು. ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ಬೋದಾಗಿದೆ ಈ ಕಾರಣದಿಂದಾಗಿ ಸಾವಿಗೀಡಾಗಿರ್ತಕ್ಕಂಥವ್ರನ್ನ. ಕೊನೆಯದಾಗಿ ಅವರಿಗೆ ಫುಡ್ ಅಂತಂದ್ರೇ ಅಲರ್ಜಿ, ಫುಡ್ಡನ್ನು ನೋಡಿದ್ರೆ ಸಾಕು ಒಂದು ವಾಕರಿಕೆ ಬರ್ತಕ್ಕಂಥದ್ದು, ಆ ಸ್ಥಿತಿಗೆ ಅವ್ರು ತಲುಪಿಬಿಡ್ತಾರೆ. ಇವ್ರನ್ನ ನಾವು ಇಂತಹ ಕಾಯಿಲೆ ಅಥವಾ ಇಂಥ ಅಭ್ಯಾಸಗಳಲ್ಲಿ ತೊಡಗಿಸ್ಕೊಂಡಿರೋರಲ್ಲಿ ನಾವು ಗಮನಿಸ್ಬೋದಾದಂಥ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದರೆ, ಯೂಶ್ವಲಿ ಅವ್ರ ವೆಯ್ಟು ಲೆಸ್ ದೆನ್ 85% ಆಫ್ ದೇರ್ ನಾರ್ಮಲ್ ವೆಯ್ಟ್ ಇರುತ್ತೆ. ಅಂದರೆ ಅವರು ಯಾವ ವಯೋಮಾನಕ್ಕೆ ತಕ್ಕಂತೆ ಎಷ್ಟು ತೂಕ ಇರಬೇಕು ಅದಕ್ಕಿಂತ 85% ಕಡಿಮೆ ಇರುತ್ತೆ ಇವ್ರದ್ದು ವೆಯ್ಟು. ಆಗಿದ್ದಾಗ್ಯೂ ಕೂಡ ಅವರು ಆಗಾಗ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ದಪ್ಪ ಆಗ್ತಿದ್ದೀನಿ, ಹಾಗಾಗಿ ನಾನು ತಿನ್ನೋದಿಲ್ಲ, ತಿಂದುಬಿಟ್ರೆ ನಾನು ದಪ್ಪ ಆಗ್ಬಿಡ್ತೀನಿ ಅಂತ ಅವ್ರು ತಮ್ಮನ್ನು ತಾವು ಅಂದ್ಕೊಳ್ತಾ ಇರ್ತಾರೆ. ತುಂಬ ಸರಿ ಕನ್ನಡಿ ಮುಂದೆ ತಮ್ಮನ್ನು ತಾವು ನೋಡಿಕೊಂಡು ನಾನು ದಪ್ಪ ಇದ್ದೀನಿ ಅಂತ ಭಾವಿಸ್ಕೊಳ್ತಾರೆ ಅವರು. ಆಮೇಲೆ ಇದು ಇರ್ಯಾಷನಲ್ ಫಿಯರ್ ಆಫ್ ವೆಯ್ಟ್ ಗೇನ್, ತೂಕ ಆಗ್ಬಿಡ್ತೀನಿ, ದಪ್ಪ ಆಗ್ಬಿಡ್ತೀನಿ ಅನ್ನೋದು ಒಂದು ಅತಾರ್ಕಿಕವಾದಂಥ ಭಯವನ್ನು ಅವರು ಹೊಂದಿರ್ತಾರೆ. ಆಮೇಲೆ ಅವರಿಗೆ ತಮ್ಮದೇ ಬಾಡಿ ಶೇಪ್ ಬಗ್ಗೆ ತಮ್ಮದೇ ಆದಂಥ ಒಂದು ಕಲ್ಪನೆಯನ್ನು ಅವರು ಬೆಳೆಸ್ಕೊಂಡು ಬಿಡ್ತಾರೆ. ಓಕೆ, ಯು ಮೈಟ್ ಹ್ಯಾವ್ ಸೀನ್ ದಿಸ್ ಇಮೇಜ್ ಅದರಲ್ಲಿ ಅವರು ತನ್ನದೇ ಆದಂಥ ಒಂದು ಡಿಸ್ಟಾರ್ಟೆಡ್ ಇಮೇಜ್ ಆಫ್ ದೇರ್ ಬಾಡಿ ಶೇಪ್. ಈ ದೇಹ ಈ ರೀತಿ ಇದೆ, ಹೀಗಿರಬೇಕು, ಅವರು ತಮ್ಮದೇ ಕಲ್ಪನೆಯಲ್ಲಿ ಆ ದೇಹದ ಒಂದು ಭಾಗವನ್ನು ಅವರು ಗುರುತಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಅವರು ತುಂಬ ತೆಳುವಾಗಿದ್ದರೂ ಕೂಡ ತಮ್ಮನ್ನು ತಾವು ದಪ್ಪ ಇದ್ದೀನಿ ಅಂತ ಭಾವಿಸ್ಕೊಳ್ತಾರೆ ಅವರು. ಅದೇ ಕೊರಗೆ ನಾನು ದಪ್ಪ ಆಗಿಬಿಡ್ತೀನಿ ಅನ್ನೋ ಇದರಲ್ಲಿ. ಇದಕ್ಕೆ ಫಿಸಿಯಾಲಜಿಕಲ್ ಕಾರಣ ಕೂಡ ಇದೆ. ಅಂದರೆ ಮೇಯ್ನ್ ಥಿಂಗ್ ದೇರ್ ಎಕ್ಸ್ಪೆಕ್ಟೇಷನ್ಸ್, ನಾನು ಹೀಗಿರಬೇಕು ಅನ್ನೊಂದು ಅತಿಯಾದ ಒಂದು ನಿರೀಕ್ಷೆ. ಅವರ ನಿರೀಕ್ಷೆಗೆ ಅನುಗುಣವಾಗಿ ದೇಹ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಎಸ್ಪೆಷಲಿ ಪಿಟ್ಯುಟರಿ ಗ್ರಂಥಿ ಅವರ ಒಂದು ಆಹಾರದ ಸೇವನೆಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ಭಾಗ. ಪಿಟ್ಯುಟರಿ ಗ್ರಂಥಿಯ ಜೊತೆಯಲ್ಲಿ ಹೈಪೋಥಾಲಮಸ್ ಏನಿದೆ, ಹೈಪೋಥಾಲಮಸ್ನ ಒಂದು ಕಾರ್ಯಚಟುವಟಿಕೆಗಳಲ್ಲಿ ವೈಪರೀತ್ಯ ಉಂಟಾಗಿ ಈ ಒಂದು ಕಾಯಿಲೆ ಕಂಡುಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಇಂತಹ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಹೆಣ್ಣು ಮಕ್ಕಳನ್ನು ನೋಡಿದಾಗ ಅಥವಾ ಗುರುತಿಸಿದಾಗ ಅವರಿಗೆ ಪೂರ್ವಭಾವಿಯಾಗಿ ಮೊದಲೇ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅವ್ರನ್ನ ಗುರುತಿಸಿ ಅವರಿಗೆ ಟ್ರೀಟ್ಮೆಂಟು ಮತ್ತು ಅವರಿಗೆ ಮುಖ್ಯವಾಗಿ ಆಪ್ತ ಸಮಾಲೋಚನೆ, ಅವರ ದೇಹದ ಬಗೆಗೆ ಅವರು ಹೊಂದಿರತಕ್ಕಂಥ ಒಂದು ಭಾವನೆಗಳೇನಿದೆ, ನಿರೀಕ್ಷೆಗಳೇನಿದೆ ಅವುಗಳು ಬದಲಾಯಿಸ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಇಲ್ಲಿ ಸೈಕೋಥೆರಪಿಸ್ ಮುಖಾಂತರವಾಗಿ ಅವರ ಒಂದಿಷ್ಟು ಮನೋಧೋರಣೆಗಳನ್ನು ಬದಲಾಯಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅನದರ್ ಈಟಿಂಗ್ ಡಿಸಾರ್ಡರ್ ಇಸ್ ದೇರ್, ದಟ್ ಈಸ್ ವಾಟ್ ಬುಲಿಮಿಯಾ ನರ್ವಸ ಅಂತ ಹೇಳ್ಬಿಟ್ಟು ಕರಿತೀವಿ. ಬುಲಿಮಿಯಾ ನರ್ವಸ ಏನದು ಬುಲಿಮಿಯಾ ನರ್ವಸ ಅಂತಂದರೆ ಇಟ್ ಈಸ್ ಆಪೋಸಿಟ್ ಆಫ್ ದಟ್ ಅನರಾಕ್ಸಿಯಾ ನರ್ವಸ. ಅನರಾಕ್ಸಿಯಾ ನರ್ವಸಲ್ಲಿ ಫುಡ್ಡೇ ತಿಂದಾಗೆ ಸ್ಟಾರ್ವೇಷನ್ ಮಾಡಿ ಅವರು ತುಂಬಾ ಸಾವಿಗೀಡಾಗೋ ಮಟ್ಟಕ್ಕೆ ಅವರು ತಲುಪಿಬಿಡ್ತಾರೆ. ಬಟ್ ಇಲ್ಲೇ ಹಂಗಲ್ಲ. ಇಲ್ಲಿ ಸಾಮಾನ್ಯವಾಗಿ ಬುಲಿಮಿಯಾ ನರ್ವಸ ಅಂತಂದರೆ ಇವರು ಅತ್ಯಧಿಕವಾಗಿ ತಮ್ಮ ದೇಹಕ್ಕೆ ಬೇಕಾಗಿರೋದಕ್ಕಿಂತ ಹೆಚ್ಚಿಗೆ ಆಹಾರವನ್ನು ಸೇವನೆ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಆಹಾರವನ್ನು ಸೇವನೆ ಮಾಡ್ತಾರೆ. ಎಷ್ಟು ತಿಂದರೂ ಅವ್ರಿಗೆ ತೃಪ್ತಿ ಸಿಗೋದಿಲ್ಲ. ತಿನ್ನಬೇಕು ಅನ್ನೋದೇ ಅವರ ಒಂದು ಹೆಬ್ಬಯಕೆ ಆಗಿರುತ್ತೆ. ತಿಂತಾನೆ, ಎಲ್ಲಿವರೆಗೂ ತಿಂತಾರೆ, ಅವ್ರ ಕೊನೆಗೆ ಸೆಲ್ಫ್ ಇಂಡ್ಯೂಸ್ಡ್ ವಾಮಿಟ್ ಮಾಡ್ಕೋತಾರೆ. ಅವರಾಗೆ ವಾಮಿಟ್ ಮಾಡಿ ಸ್ಟಿಲ್ ದೇ ವೋಂಟ್ ಸ್ಟಾಪ್ ಈಟಿಂಗ್. ಅದಾದಮೇಲೂ ಮತ್ತೆ ತಿನ್ನಬೇಕು ಅಂತ ಒಂದು ಬಯಕೆ. ಎಷ್ಟು ತಿಂತಾರೆ ಅಂದರೆ ತಿನ್ನೋದ್ರ ಮುಖಾಂತರನೇ ಅವ್ರಿಗೆ ತೃಪ್ತಿ ಸಿಗುತ್ತೆ, ಅಷ್ಟು ತಿಂತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಪುರುಷರಲ್ಲಿ ಹೆಚ್ಚಿಗೆ ಕಂಡುಬರ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂತ ಅಧ್ಯಯನಗಳು ಹೇಳುತ್ತೆ. ಹಂಗೆ ಹೆಣ್ಮಕ್ಳುಗಳಲ್ಲೂ ಕೂಡ ಕಂಡುಬರುತ್ತೆ, ಬಟ್ ಕಡಿಮೆ ಪ್ರಮಾಣದಲ್ಲಿ. ಇದಕ್ಕೇನು ಕಾರಣ ಅನ್ನೋದನ್ನು ನಾವು ನೋಡೋದಾದರೆ, ಯೂಶ್ವಲಿ ಮೆನಿ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ದ ಪೀಪಲ್ ಹೂ ಹ್ಯಾವ್ ದಟ್ ಲೋ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಡಿಪ್ರೆಷನ್, ತುಂಬ ಖಿನ್ನತೆಯ ಭಾವನೆಯನ್ನು ಹೊಂದಿರತಕ್ಕಂಥ, ತಮ್ಮ ಬಗೆಗೆ ತಾವು ಕೆಳಮಟ್ಟದ ಒಂದು ಸ್ವಪ್ರತಿಮೆ ಹೊಂದಿರತಕ್ಕಂತಹ ವ್ಯಕ್ತಿಗಳು ಈ ಒಂದು ಕಾಯಿಲೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅನದರ್ ಎಕ್ಸ್ಪ್ಲನೇಷನ್ ಈಸ್ ದೇರ್, ದ ಪೀಪಲ್ ಹೂ ಆರ್ ಸಫರಿಂಗ್ ಫ್ರಮ್ ಲ್ಯಾಕ್ ಆಫ್ ಲವ್, ಲ್ಯಾಕ್ ಆಫ್ ಕನ್ಸರ್ನ್, ಲ್ಯಾಕ್ ಆಫ್ ಕೇರ್ ಫ್ರಮ್ ಫ್ಯಾಮಿಲಿ. ಮನೆಯವರು ಅಥವಾ ತಮಗೆ ಬೇಕಾದವರು ತಮಗೆ ಕಾಳಜಿ ಮಾಡ್ತಿಲ್ಲ, ತಮಗೆ ಪ್ರೀತಿ ತೋರ್ತಿಲ್ಲ, ತಮ್ಮನ್ನು
ಏನೋ ಮಾನ್ಯ ಮಾಡ್ತಿಲ್ಲ ಅನ್ನೋ ಭಾವನೆ ಅತಿ ಹೆಚ್ಚು ಕಾಡ್ತಕ್ಕಂಥ ವ್ಯಕ್ತಿಗಳು, ಆ ಒಂದು ನೋವನ್ನು ಅನುಭವಿಸಿರ್ತಕ್ಕಂಥ ವ್ಯಕ್ತಿಗಳು ಈ ಕಾ ಈ ಈ ಕಾಯಿಲೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅಂದರೆ ಏನು ಅವರಿಗೆ ಕೊರತೆ ಆಗಿದೆಯೋ ಮಾನಸಿಕವಾಗಿ ಅದನ್ನು ಅವರು ಊಟದ ರೂಪದಲ್ಲಿ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಅಧ್ಯಯನ ತಿಳಿಸುತ್ತೆ. ಇಲ್ಲೂ ಕೂಡ ಅಷ್ಟೇ, ಇವರುಗಳಲ್ಲಿ ಏನೋ ಅತಿಯಾಗಿ ಅವರ ದೇಹದ ತೂಕ ಮತ್ತು ಅವರ ವಯೋಮಾನಕ್ಕೆ ಬೇಕಾದಂತಹ ಪ್ರಮಾಣಕ್ಕಿಂತ ಅತ್ಯಧಿಕವಾಗಿ ಆಹಾರವನ್ನು ಸೇವನೆ ಮಾಡ್ತಕ್ಕಂತಹ ಚಟುವಟಿಕೆಗಳು ಅಥವಾ ಅಭ್ಯಾಸಗಳು ಕಂಡುಬಂದಾಗ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಗುರುತಿಸಿ ಅವರಿಗೆ ಈ ಮನೋಚಿಕಿತ್ಸಾ ವಿಧಾನಗಳ ಮುಖಾಂತರವಾಗಿ ಏನೋ ಚಿಕಿತ್ಸೆಯನ್ನು ನೀಡಿದ್ದೇ ಆದಲ್ಲಿ ಈ ಕಾಯಿಲೆಯನ್ನು ಯಶಸ್ವಿಯಾಗಿ ಗುಣಪಡಿಸ್ಬೋದಾಗಿರುತ್ತೆ. ಇದಿಷ್ಟು ಏನು ಆರೋಗ್ಯದಕ್ಕೆ ಸಂಬಂಧಪಟ್ಟಂತೆ ಆಹಾರದ ತಾರುಮಾರುಗಳು. ಇದಿಷ್ಟು ಏನು ಶಾರೀರಿಕ ಆರೋಗ್ಯ ಮತ್ತು ಆಹಾರದ ತಾರುಮಾರುಗಳಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಲ್ಲಿ ಈ ವಯೋಮಾನದವರ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ನಾವು ನಾವು ಮಾತನಾಡಬೇಕಾಗಿದೆ. ಯಾಕೆಂತಂದರೆ ಈ ವಯಸ್ಸಿನವರ ಒಂದು ಮಾನಸಿಕ ಅಂಶಗಳ ಏರಿಳಿತ ಅತ್ಯಧಿಕವಾಗಿರೋದ್ರಿಂದ ಈ ವಯೋಮಾನದವರ ಮಾನಸಿಕ ಆರೋಗ್ಯದ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾದದ್ದು ತುಂಬ ಇಂಪಾರ್ಟೆಂಟು. ಈ ವಯಸ್ಸಿನವರಲ್ಲಿ ಈಗಾಗಲೇ ನಾನು ಹೇಳಿದಂತೆ ದ ವೇ ದೇ ರೆಸ್ಪಾಂಡ್ ಟು ದ ಫಿಸಿಕಲ್ ಚೇಂಜಸ್, ಅವರ ಒಂದು ಶಾರೀರಿಕ ಮಾರ್ಪಾಡುಗಳಿಗೆ ಅವರು ಯಾವ ರೀತಿ ಪ್ರತಿಸ್ಪಂದಿಸ್ತಾರೆ, ಅದನ್ನು ಯಾವ ರೀತಿ ಒಪ್ಕೊಳ್ತಾರೆ, ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ನೀಡ್ತಾರೆ ಅಂತಕ್ಕಂಥದ್ರ ಆಧಾರದ ಮೇಲೆ ಅವರ ಒಂದು ಮಾನಸಿಕ ಅಂಶಗಳು ಬಹುತೇಕ ನಿರ್ಧಾರ ಆಗುತ್ತೆ. ಈ ವಯಸ್ಸಿನಲ್ಲಿ ಒಂದು ಪ್ರಮುಖವಾದ ಮಾನಸಿಕ ವಿಚಾರಾಂಶ ಅಂತಂದರೆ ಅವು ಬುಲ್ಲಿಯಿಂಗ್, ಟೀಸಿಂಗ್. ಅಂದರೆ ಈ ಶಾಲಾ ಕಾಲೇಜುಗಳಲ್ಲಿ ಅವರ ಒಂದು ದೈಹಿಕ ನೋಟದ ಆಧಾರದ ಮೇಲೆ ಅವರನ್ನು ಟೀಸ್ ಮಾಡ್ತಕ್ಕಂಥದ್ದು, ಇದು ಈ ವಯಸ್ಸಿನವರಲ್ಲಿ ಬಹುತೇಕ ಕಾಡುತ್ತೆ. ಮಾನಸಿಕ ಅಂಶಗಳ ಮೇಲೆ, ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಎಸ್ಪೆಷಲಿ ಈ ಏಜ್ನವರು ಅತಿ ಸುಲಭವಾಗಿ ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥ ಅಥವಾ ಮಾನಸಿಕ ಅನಾರೋಗ್ಯ ಲಕ್ಷಣಗಳನ್ನು ಹೊಂದಲಿಕ್ಕೆ ಕಾರಣಗಳೇನಂತಂದರೆ ಇವರು ತುಂಬ ಪುವರ್ ಕ್ವಾಲಿಟಿ ಕೋಪಿಂಗ್ ಸ್ಟ್ರಾಟಜೀಸ್ನ ಬಳಸ್ಕೊಳ್ತಕ್ಕಂಥದ್ದು. ಅವರ ಒಂದು ದೈನಂದಿನ ಜೀವನದಲ್ಲಿ ಕಂಡು ಬರ್ತಕ್ಕಂಥ ಏರಿಳಿತಗಳನ್ನು ನಿಭಾಯಿಸುವಲ್ಲಿ ಅವರುಗಳು ಸಮರ್ಪಕವಾದಂತಹ ಈ ಕೌಶಲ್ಯಗಳನ್ನು ಅವರು ಯಶಸ್ವಿಯಾಗಿ ಬಳಸ್ಕೊಳ್ಳದಲೇ ಇರೋದರಿಂದ ಅವರು ಅತ್ಯಧಿಕ ಮಾನಸಿಕ ಅನಾರೋಗ್ಯ ಲಕ್ಷಣಗಳನ್ನು ಹೊಂದತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಈ ರೀತಿ ಆಮೇಲೆ ಈ ವಯಸ್ಸಿನವರಲ್ಲಿ ಅವರ ಒಂದು ಭಾವನೆಗಳ ಏರಿಳಿತ ಅತ್ಯಧಿಕವಾಗಿ ಆಗೋದ್ರಿಂದ ಸಾಮಾನ್ಯವಾಗಿ ಅವರು ಈ ಮೂಡ್ ಸ್ವಿಂಗ್ಸ್ನ ಹೆಚ್ಚಿನದಾಗಿ ಅನುಭವಿಸ್ತಾರೆ. ಇದೊಂಥರ ಬೇರೆಯವ್ರಿಗೆ ಅಸಾಮಾನ್ಯ ಅಂತ ಅನಿಸುತ್ತೆ, ಅಸಹಜ ಅಂತ ಅನಿಸುತ್ತೆ. ಬಟ್ ಅವರಿಗೆ ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಇರುತ್ತೆ, ಅದನ್ನು ಅವರು ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಇದೆಲ್ಲದರಿಂದಾಗಿ ಅವರು ಆಗಾಗ ತುಂಬ ಫ್ರಸ್ಟ್ರೇಟ್ ಆಗ್ತಾರೆ, ಹತಾಶೆಯನ್ನೇ ವ್ಯಕ್ತಪಡಿಸ್ತಾರೆ. ಆಮೇಲೆ ತುಂಬ ಸಾರಿ ಅವರು ತುಂಬ ದುಃಖ ಅಥವಾ ತುಂಬ ಲೋ ಫೀಲ್ ಮಾಡ್ತಾರೆ. ಇದರ ಫಲವಾಗಿ ಅವರು ಡಿಪ್ರೆಷನ್ಗೆ ಹೋಗ್ಬೋದು. ಈ ಥರದ ಸಾಕಷ್ಟು ವಿಚಾರಾಂಶಗಳನ್ನು ಅವರು ಅನುಭವಿಸ್ತಾರೆ. ಆ್ಯಂಡ್ ಈ ವಯೋಮಾನದವರು ಈ ವಿಚಾರಗಳನ್ನು, ಈ ಅನಾರೋಗ್ಯದ ಲಕ್ಷಣಗಳನ್ನು ಅತಿ ಹೆಚ್ಚು ಅನುಭವಿಸಲಿಕ್ಕೆ ಕಾರಣ ನಾನೀಗಾಗಲೇ ಹೇಳಿದಂತೆ ಅವರಿಗೆ ಇವುಗಳನ್ನು ನಿಭಾಯಿಸೋದು ಹೇಗೆ ಅನ್ನೋದು ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲದಲೇ ಇರೋದರಿಂದ ಇವುಗಳ ಒಂದು ಪರಿಣಾಮಕ್ಕೆ ಸುಲಭವಾಗಿ ಒಳಗಾಗ್ಬಿಡ್ತಾರೆ ಅವರು. ಎಸ್ಪೆಷಲಿ ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ 50% ಆಫ್ ದ ಮೆಂಟಲ್ ಇಲ್ನೆಸ್ ಸ್ಟಾರ್ಟ್ಸ್ ಫ್ರಮ್ 14th ಇಯರ್. 14ನೇ ವಯೋಮಾನದಲ್ಲಿ ಆಲ್ಮೋಸ್ಟ್ 50% ಹಾಫ್ ಆಫ್ ದ ಮೆಂಟಲ್ ಇಲ್ನೆಸ್ ಸ್ಟಾರ್ಟ್ಸ್ ಆ ಒಂದು ವಯಸ್ಸಿನವರಲ್ಲಿ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಿವಿಲೆನ್ಸ್. ಅಂದರೆ ಈ ವಯಸ್ಸಿನಲ್ಲಿ ಎಷ್ಟರ ಮಟ್ಟಿನ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಎಸ್ಪೆಷಲಿ ಡಿಪ್ರೆಷನ್ ಈ ಮಕ್ಕಳಲ್ಲಿ ಇದು ಹೆಚ್ಚಿಗೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ ಕೋವಿಡ್ ಟೈಮಲ್ಲಂತೂ ಬಿಡಿ, ವಿ ನೀಡ್ ಟು ಗೆಟ್ ದ ನ್ಯೂ ಸ್ಟ್ಯಾಟಿಸ್ಟಿಕ್ಸ್, ಬಿಕಾಸ್ ಅರ್ಲಿಯರ್ ಸ್ಟ್ಯಾಟಿಸ್ಟಿಕ್ಸ್ ವಾಸ್ ಅದೇ ತುಂಬ ಹಾರಿಬಲ್ ಆಗಿತ್ತು. ಈ ಕೋವಿಡ್ಡು ಮತ್ತು ಈಗಿನ ಪರಿಸ್ಥಿತಿಗಳಲ್ಲಿ ಈ ಡಿಪ್ರೆಷನ್ ಅನ್ನೋದು ಇನ್ನೂ ಹೆಚ್ಚಿಗೆ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮತ್ತು ಅದನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಒಂದಿಷ್ಟು ನಾವು ಸ್ಟ್ರಾಟಜೀಸ್ನ ಡೆವಲಪ್ ಮಾಡಿ ಬಳಸ್ಕೊಳ್ಬೇಕಾದ ಅಗತ್ಯತೆಯನ್ನು ನಾವಿಲ್ಲಿ ಮನಗಾಣಬೇಕಾಗಿದೆ. ಇದು ಎಸ್ಪೆಷಲಿ ವಯಸ್ಕರಲ್ಲಿ ಅತ್ಯಧಿಕವಾಗಿ ಆಗ್ತಿರ್ತಕ್ಕಂಥದ್ರ ಫಲವಾಗಿ ಸೂಸೈಡ್ಸ್ ಇರ್ಬೋದು, ಇದೆಲ್ಲನೂ ಹೆಚ್ಚಿಗೆ ಆಗ್ತಿದೆ ಇರೋದನ್ನು ನಾವು ನೋಡ್ಬೋದು. ಅದಷ್ಟೇ ಅಲ್ಲ, ಈ ರೀತಿಯ ಹಲವಾರು ಮಾನಸಿಕ ಅನಾರೋಗ್ಯ ಲಕ್ಷಣಗಳಿಂದಾಗಿ ಅವರ ಒಂದು ಹೊಂದಾಣಿಕೆ
ಅಸಮರ್ಪಕ ಆಗ್ತಕ್ಕಂಥದ್ದು, ಕುಟುಂಬದೊಂದಿಗೆ, ಶಾಲಾ ಕಾಲೇಜುಗಳಲ್ಲಿ, ಸಮಾಜದೊಂದಿಗೆ ಅಥವಾ ತಮ್ಮ ಆರೋಗ್ಯದ ವಿಚಾರಗಳಲ್ಲಿ ಈ ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರ ಹೊಂದಾಣಿಕೆ ಆಗ್ತಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇದ್ರ ಫಲವಾಗಿ ಇದರಿಂದ ಹೊರ ಬರಲಿಕ್ಕೋಸ್ಕರವಾಗಿ ಸಾಕಷ್ಟು ರಿಸ್ಕಿ ಬಿಹೇವಿಯರ್ಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿರ್ತಕ್ಕಂಥದ್ದು. ಈ ಸೋಷಿಯಲ್ ಮೀಡಿಯಾಸ್ ಇರ್ಬೋದು ಅಥವಾ ಇಂಟರ್ನೆಟ್ ಇದರಲ್ಲಿರ್ಬೋದು, ತಮ್ಮನ್ನು ತಾವು ಅತಿ ಹೆಚ್ಚಿನದಾಗಿ ತೊಡಗಿಸ್ಕೊಳ್ಳೋದ್ರ ಫಲವಾಗಿ ಅವರು ಸಾಕಷ್ಟು ಮಾನಸಿಕ ಅನಾರೋಗ್ಯ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಈ ಒಂದು ವಯಸ್ಸಿನಲ್ಲಿ ಅವರ ಒಂದು ದೈಹಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಹೆಚ್ಚಿನದಾಗಿ ಅವರ ಮಾನಸಿಕ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಯೋಜನೆಗಳನ್ನ ರೂಪಿಸಬೇಕಾಗಿದೆ ಮತ್ತು ಅವ್ರಿಗೆ ಒಂದಿಷ್ಟು ಕೋಪಿಂಗ್ ಸ್ಟ್ರಾಟಜೀಸ್ನ ಕಲಿಸ್ಬೇಕಾಗಿದೆ. ಯಾವ ರೀತಿ ಈ ಏರಿಳಿತಗಳನ್ನು ನಿಭಾಯಿಸಬೇಕು, ಯಾವ ರೀತಿ ಒಪ್ಕೊಳ್ಬೇಕು, ಯಾವ ರೀತಿ ಅವುಗಳೊಂದಿಗೆ ಬದುಕಬೇಕು ಅನ್ನೋದ್ರ ಬಗೆಗೆ ಈ ತರುಣ ಮತ್ತು ತರುಣಿಯರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕಾಗಿದೆ ಅನ್ನೋದರೊಂದಿಗೆ ಈ ವಿಡಿಯೋದಲ್ಲಿ ನಾನು ಈ ಒಂದು ವಯೋಮಾನದವರ ಅಂದರೆ ತರುಣ ತರುಣಿಯರ ಒಂದು ಆರೋಗ್ಯ ವಿಷಯಾಂಶಗಳಿಗೆ ಸಂಬಂಧಪಟ್ಟಂತೆ, ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಅವರ ಒಂದು ಶಾರೀರಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗೆಗೆ ಮಾತನಾಡಿದ್ದೇನೆ. ಒಬೆಸಿಟಿ ಇರ್ಬೋದು, ಸ್ಲೀಪ್ ಇರ್ಬೋದು, ಆ್ಯಂಡ್ ಅವರ ಒಂದು ರಿಸ್ಕಿ ಟೇಕಿಂಗ್ ಬಿಹೇವಿಯರ್ಸ್ ಇರ್ಬೋದು, ಇದೆಲ್ಲದ್ರ ಬಗ್ಗೆಗೂ ಕೂಡ. ಅದೇ ರೀತಿಯಲ್ಲಿ ಈಟಿಂಗ್ ಡಿಸಾರ್ಡರ್ಸ್ ಬಗ್ಗೆ ಮಾತನಾಡಿದ್ದೇನೆ. ಅನರಾಕ್ಸಿಯಾ ನರ್ವಸ್ ಆ್ಯಂಡ್ ಬುಲಿಮಿಯಾ ನರ್ವಸ್ದ ಬಗೆಗೆ ಮಾಹಿತಿಯನ್ನು ನಾನು ಇಲ್ಲಿ ಹಂಚ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಮೆಂಟಲ್ ಹೆಲ್ತ್, ಅತಿ ಮುಖ್ಯವಾದಂಥ ಮಾನಸಿಕ ಆರೋಗ್ಯ ಈ ವಯಸ್ಸಿನಲ್ಲಿ ಆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದಿಷ್ಟು ಜಾಗೃತರಾಗಬೇಕಾದಂಥ ಅಗತ್ಯತೆಯ ಬಗೆಗೆ ನಾನಿಲ್ಲಿ ಮಾತನಾಡಿದ್ದೇನೆ. ಮುಂದಿನ ವಿಡಿಯೋನಲ್ಲಿ ಇನ್ನೂ ಹೆಚ್ಚು ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಇರ್ತೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.